ವಿಷ್ಣು ದೇವಸ್ಥಾನದಲ್ಲೆಲ್ಲ ಗಂಧದ ಒಂದು ತಿಲಕವನ್ನು ಇಡ್ತಾರೆ. ಅಲ್ಲಿ ವಿಭೂತಿಯನ್ನು ಬಳಸೋದಿಲ್ಲ. ಯಾಕಂದರೆ ಇದು ವಿಷ್ಣು ಅಂದಾಗೆ ನಾವು ದುಡ್ಡು ಅಂದ್ಕೊಳ್ತೀವಿ. ಅದೇ ರೀತಿ ಲಕ್ಷ್ಮಿ ಅಂದ್ರೇ ದುಡ್ಡು ಅಂದ್ಕೊಳ್ತೀವಿ. ಯಾಕಂದರೆ ಶುಕ್ರನಿಗೆ ಸಂಬಂಧಪಟ್ಟಿರೋದ್ರಿಂದ ಯೂಸ್ ಮಾಡ್ತಾರೆ. ಅದೇ ರೀತಿ ಗಣಪತಿ ಅಂದಾಗ ಜ್ಞಾನ ಅಂದ್ಕೊಳ್ತೀವಿ, ವಿಘ್ನ ವಿನಾಶಕ ಅಂತ ಅಂದ್ಕೊಳ್ತೀವಿ. ಗಣಪತಿ ಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಆ ರೀತಿ ಈ ಎಲ್ಲ ಅಂದರೆ ಅದು ಗುರುಗೆ ಸಂಬಂಧಪಡುತ್ತೆ. ಈ ರೀತಿ ಸಂಬಂಧಪಡೋದ್ರಿಂದ ಗುರು ಶುಕ್ರರ ಸಂಗಮದಲ್ಲಿ ನಾವು ಗಂಧವನ್ನು ಹಚ್ಕೊಳ್ಬೇಕು. ಗಂಧವನ್ನು ಹಚ್ಕೊಳ್ತಾ ಬನ್ನಿ. ಇದನ್ನು ನೀವು ಮನೇಲಿ ಪ್ರತಿನಿತ್ಯ ಮಾಡಿ. ಈ ಪ್ರೋಗ್ರಾಮ್ ನೋಡಿದ್ಮೇಲೆ ನಿಮ್ಮ ಮನೇಲಿ ಎಲ್ಲರೂ ಒಂದೊಂದು ಗಂಧದ ಚಕ್ಕೆ ತಗೊಳ್ಳಿ. ಒಂದು 5 ನಿಮಿಷ ತೇರಿ. ಏನೇನೋ ಕೆಲಸ ಮಾಡ್ತಿರ್ತೀರ, ಒಂದು 5 ನಿಮಿಷ ನೀರು ಹಾಕ್ಕೊಂಡು ತೇರಿ. ಇಲ್ಲ ನಿಮ್ಮ ಮಕ್ಕಳಿಗೆ ಅದು ಹೋಮ್ ವರ್ಕ್ ಕೊಡಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಬೆಳಗ್ಗೆ ಎದ್ದು ನೀವು ಅದನ್ನು ಅದು ಹೋಮ್ ವರ್ಕ್, ಅದು ಮನೇಲಿ ಮಾಡಿಸೋವಂಥ ಅದು ಒಂದು ಕೆಲಸ ಮಾಡಿಸಿ. ಅದು ತೇಯ್ಬೇಕಾದ್ರೆ ಆ ಮಕ್ಕಳಿಗೆ ಎಷ್ಟೋ ಜ್ಞಾನ, ಎಷ್ಟೋ ಐಡಿಯಾ ಬರುತ್ತೆ. ಒಂದು ದಿನ ಸ್ವಲ್ಪ ನೀರು ಹೆಚ್ಚಾಕೊಳ್ತಾರೆ, ನೀರಾಗುತ್ತೆ. ಅದು ಮಾಡ್ತಾ 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 ಅವ್ರಿಗೆ ಹದ ಗೊತ್ತಾಗುತ್ತೆ. ಒಂದು ದಿನಕ್ಕೆ ಏನು ಬರಲ್ಲ. ಅದು ಕ್ಲೀನಾಗಿ ಅವ್ರು ತೇಯ್ತಿದ್ದಾರೆ ಅಂದರೆ ಅವರೆಲ್ಲೋ ಬುದ್ಧಿವಂತರಾಗ್ತಿದ್ದಾರೆ ಅಂತ ಅರ್ಥ. ಆ ಗಂಧ ಎಲ್ಲ ಮಾಡಿಸಿದ್ದಾರೆ. ನನಗೆ ಇವಾಗ ನೀವು ಹೇಳ್ದಾಗ ನೆನಪಾಯ್ತು. ಅದಾದ್ಮೇಲೆ ಗುರುಕುಲಗಳಲ್ಲಿ ದಿನ ಒಬ್ಬೊಬ್ರು ಕೈಲಿ ಮಾಡಿಸ್ತಿದ್ರು ಅಂದರೆ ಅದನ್ನ ಮಾಡ್ತಾ 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 ಅವ್ರು ಯಾವ ರೀತಿ ಜ್ಞಾನ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ. ಫಸ್ಟ್ ಡೇ ಹೇಳಿದ್ವಲ್ಲ, ಏನೂ ಬರೋದಿಲ್ಲ. ಅದನ್ನು ಮಾಡಿದಾಗ ನೀರು ಜಾಸ್ತಿ ಹಾಕೊಳ್ಳೋದು, ನೀರು ಕಮ್ಮಿ ಹಾಕೊಳ್ಳೋದು, ತೇಯಕ್ಕೆ ಬರಲ್ಲ, ಹೀಗೆ ಮಾಡ್ತಿರ್ತಾರೆ. ಯಾವಾಗ ಅದನ್ನು ಸುಧಾರಿಸ್ಕೊಳ್ತಾ ಒಂದು ಹದಕ್ಕೆ ಬರ್ತಾರೋ ಅವರು ಕರೆಕ್ಟಾಗಿದ್ದಾರೆ ಅನ್ನೋ ಒಂದು ಇದರಲ್ಲೇ ಇದು ಒಂದು ಈ ಗಂಧ ತೇಯೋದು ಒಂದು ಕಲೆ ಇರುತ್ತೆ. ಅದು ಒಂದು ಹೋಮ್ ವರ್ಕು. ಅವ್ರು ಯಾವ ರೀತಿ ಇದ್ದಾರೆ ಅಂತ ಆ ಗಂಧ ತೇಯೋದ್ರಲ್ಲೂ ಕೂಡ ಮಕ್ಕಳನ್ನ ಚೆಕ್ ಮಾಡ್ತಾ ಇದ್ರು ಗುರುಕುಲಗಳಲ್ಲಿ. ಮೇಡಮ್, ಇನ್ನೊಂದು, ಈ ಮುಂಚೆ ಎಲ್ಲ ಈ ಚಿತೆಗೂ ಕೂಡ ಗಂಧದ ಮರಗಳನ್ನು ಬಳಸ್ತಾ ಇದ್ರು, ಹೌದಲ್ಲ? ಅದು ಯಾಕೆ ಅಂತ ಅಂದ್ರೆ ಅವ್ರಿಗೆ ದೈವಾನುಭವ ಆ ರೀತಿನ ಏನಕ್ಕೆ ಅಂತ. ಇವಾಗ ನೋಡಿ, ಮಹಾನ್ ವ್ಯಕ್ತಿಗಳು ಇವಾಗೂ ಕೂಡ ಅವಾಗೆಲ್ಲ ಸಿಗ್ತಾ ಇತ್ತು ರಾಜರುಗಳಿಗೆ, ಅವ್ರಿಗೆ ಹಾಕ್ತಾ ಇದ್ರು, ಹೆಚ್ಚಾಗಿ ಬಳಸ್ತಾ ಇದ್ರು. ಬಟ್ ಇವಾಗ ತುಂಬಾ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ, ದುಬಾರಿ ಆಗಿರೋದ್ರಿಂದ ಸಾಮಾನ್ಯ ಜನರು ಬಳಸೋದಕ್ಕೆ ಕಷ್ಟ ಆಗಿದೆ. ಸಾಮಾನ್ಯ ಜನರು ಕೂಡ ಸತ್ತಾಗ ಗಂಧವನ್ನು ಲೇಪಿಸ್ತಾರೆ, ಗಂಧದ ಪೌಡ್ರ್ ಹಾಕ್ತಾರೆ, ಚಿತೆಗೆಲ್ಲ ಮಾಡ್ತಾರೆ, ಇವಾಗೂ ಹಾಕ್ತಾರೆ. ಯಾಕಂದ್ರೆ ಗಂಧದ ಚಕ್ಕೆ ತಗೊಳಕ್ ಆಗೋದಿಲ್ಲ, ಅದನ್ನ ಮುಟ್ಟಕ್ಕಾಗಲ್ಲ. ಅಷ್ಟು ಕಾಸ್ಟ್ಲಿ ಅಂದ್ರೆ ಅದ್ರ ಪವರ್ ಎಷ್ಟಿರಬೇಕು ಅಲ್ವಾ? ಹಾಗೆ ಇವಾಗೂ ಕೂಡ ತುಂಬ ಮಹಾನ್ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅವರೆಲ್ಲನೂ ಪಾಸವೇ ಆದಾಗ ಅವ್ರಿಗೂ ಕೂಡ ಯಾವುದೋ ಒಂದು ತುಂಡಾಗಿರ್ಬೋದು, 2 ತುಂಡಾಗಿರ್ಬೋದು ಕೊಡ್ತಾರೆ. ಅಕಸ್ಮಾತ್ ಇವಾಗ ನೋಡಿ, ತುಂಬ ದೊಡ್ಡ ವ್ಯಕ್ತಿಗಳೆಲ್ಲ ತೀರ್ಕೊಂಡಾಗ ಅವ್ರಿಗೆ ಗೌರ್ಮೆಂಟಿಂದ ಒಂದು ಇದನ್ನು ಮಾಡ್ತಾರೆ, ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ. ಆವಾಗ ಸ್ವಲ್ಪ ಜಾಸ್ತಿ ಗಂಧದ ತುಂಡನ್ನು ಇಟ್ಟು ಮಾಡ್ತಾರೆ. ಏನಕ್ಕಪ್ಪ ಅಂತಂದರೆ ಅಲ್ಲೂ ಕೂಡ ಅವರ ಒಂದು ಆತ್ಮ ಶಾಂತಿ ಆಗಿರ್ಬೋದು, ಕಳಿಸ್ಬೇಕಾದ್ರೆ ಅವ್ರನ್ನ ಒಂದು ಒಳ್ಳೆ ಇದರಲ್ಲಿ ಕಳಿಸ್ಕೊಡೋಣ ಅಂತ ಅವರವರ ಇದಕ್ಕೆ ತಕ್ಕನಂಗೆ ಮಾಡ್ತಿರ್ತಾರೆ. ಅಲ್ಲೂ ಉಪಯೋಗಿಸ್ತಾರೆ. ಬೆಳಿಬೇಕಾದ್ರಿಂದ ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ನಮ್ಮಲ್ಲಿ ಗಂಧವನ್ನು ಉಪಯೋಗಿಸ್ತೀವಿ ಅಂತ ಇದಕ್ಕೆ ಉದಾಹರಣೆ. ಸತ್ತಾಗೂ ನಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂದರೆ ಲಕ್ಸುರಿಯಾಗಿ ಇರಲಿ ಅಂತ ಗಂಧವನ್ನು ಉಪಯೋಗಿಸ್ತಾರೆ. ಭಾರಿ ಆಗಿರೋದ್ರಿಂದ ಸರ್ಕಾರನೇ ಅದಕ್ಕೆ ಅಷ್ಟು ಭದ್ರತೆಯನ್ನ ಕೊಟ್ಟಿದೆ. ದುಬಾರಿ ಅನ್ನೋದಕ್ಕಿಂತ ತುಂಬಾ ಶ್ರೇಷ್ಠ, ತುಂಬಾ ಪವಿತ್ರತೆ ಅಂತ ಹೇಳ್ಬೋದು. ಯಾರ ಕೈಗೂ ಅದು ಸಾಮಾನ್ಯವಾಗಿ ಸಿಕ್ಕೋದಿಲ್ಲ. ಇವಾಗಿನ ಕಾಲದಲ್ಲಿ, ಇವಾಗಿನ ಯುಗದಲ್ಲಿ ಸಿಕ್ಕೋದಿಲ್ಲ. ಹಾಗಾಗಿ ಎಲ್ಲಾದ್ರೂ ಸಿಕ್ಕಿದಾಗ, ನೀವೆಲ್ಲಾದ್ರೂ ಟ್ರಿಪ್ ಹೋಗಿರ್ತೀರಾ, ಯಾವ್ದಾದ್ರು ದೇವಸ್ಥಾನಗಳು ಹೋಗಿರ್ತೀರಾ, ಅಲ್ಲಿ ನೋಡಿ ಗಂಧದ ಕೊರಡು ಇದ್ದಾಗ ತಗೊಳ್ಳಿ. ಅಯ್ಯೋ ಗಂಧ ಇದನ್ನ ಏನು ಮಾಡೋದು, ಇದನ್ನ ತಿಕ್ಕಿ ತೇಯ್ದು ಹಚ್ಕೊಳ್ಳೋದಕ್ಕಿಂತ ಇವಾಗೆಲ್ಲ ಪೇಸ್ಟ್ ಸಿಕ್ಕುತ್ತೆ, ಪೌಡ್ರ್ ಸಿಕ್ಕುತ್ತೆ ಅಂತ ಸಾಮಾನ್ಯ ಅನ್ಕೊಳ್ಬೇಡಿ. ನಿಮ್ಮ ಮನೆಯಲ್ಲಿ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಗಂಧವನ್ನು ತೇಯಿಸಿ ಅದನ್ನು ಇಟ್ಕೊಳ್ಳೋಕೆ ಹೇಳಿ. ನೀವು ಇಟ್ಕೊಳ್ಳಿ. ನಿಮ್ಮ ಮನೆಯ ಮನೆಯಲ್ಲಿ ದೇವ್ರುಗಳಿಗೆ ತೇಯ್ದುಬಿಟ್ಟು ಹಚ್ಚಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಆವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಗುರು ಶುಕ್ರ ನಿಮ್ಮ ಮನೇಲಿ ಇರ್ತಾರೆ ಅಂತ. ಗಂಧದ ಒಂದು ಪೀಸು ನಿಮ್ಮ ಮನೇಲಿ ಇಟ್ಕೊಂಡಾಗ ಖಂಡಿತವಾಗ್ಲೂ ಗುರು ಶುಕ್ರರು ಎಲ್ಲೋ ನಿಮ್ಮ ಮನೇಲಿ ನೆಲೆಸಿದ್ದಾರೆ ಅಂತ. ನೋಡಿ, ಗಂಧದ್ವಾರಂ ದೂರಾದುಷ್ಟಂ ನಿತ್ಯ ಪುಷ್ಟಂ ಕರೀಷಿಣಿಂ ಅಂದರೆ ಈಗ ಹಚ್ಕೊಳ್ಬೇಕಾದ್ರೆ ಇದನ್ನು ಹೇಳ್ತಾ ಬಂದರೆ ನಿಮ್ಮ ನಾಲ್ಗೆ ಕೂಡ ಚುರುಕಾಗುತ್ತೆ. ಮಕ್ಳ ಕೈಲಿ ಈ ಒಂದು ಸ್ತೋತ್ರ ಮಂತ್ರವನ್ನು ಹೇಳಿಸಿ ನಿಮ್ಮ ಮಕ್ಕಳು ನಾಲ್ಗೆ ಕೂಡ ಚುರುಕಾಗುತ್ತೆ. ಅದು ತೇಯ್ಬೇಕಾದ್ರೆ ಕೂಡ ಇದನ್ನು ಹೇಳಿಸಿ ಹಚ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಇದು ಲಕ್ಷ್ಮಿಗೆ ಒಂದು ಪಾತ್ರ, ಲಕ್ಷ್ಮೀ ಪಾತ್ರದ ಒಂದು ಸ್ತೋತ್ರ. ಇದನ್ನು ಹಚ್ಕೊಂಡಾಗ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಇಲ್ಲಿ ನಿಮ್ಮ ಹಣೆ ಮೇಲೆ ಕೂತಿರ್ತಾಳೆ. ಆಯಿತಾ? ಲಕ್ಷ್ಮೀದೇವಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಅದ್ರ ಉಪಯೋಗ ನಾನು ಹೇಳಬೇಕಾಗಿರೋದೇ ಇಲ್ಲ, ನಿಮಗೆ ಗೊತ್ತು. ಹಾಗಾಗಿ ಗಂಧ ಅಂತ ಅಂದರೆ ಅದು ಸಾಮಾನ್ಯ ಅಲ್ಲ. ಶ್ರೀಗಂಧ ಅಂದರೆ ಅದಕ್ಕೆಷ್ಟು ಪವರ್ ಇದೆ. ಆ ಪವರ್ನ, ಆ ಒಂದು ಅದೃಷ್ಟವನ್ನು ನಿಮ್ಮ ಮನೇಲಿ ತಂದಿಟ್ಕೊಳ್ಳಿ. ಗುರು ಶುಕ್ರರನ್ನು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅದನ್ನು ಯೂಸ್ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಗಂಧವನ್ನು ಹಚ್ಕೊಳ್ಳಿ, ಮತ್ತು ಮಕ್ಳಿಗೆ ಹಚ್ಚಿ, ಮತ್ತು ಅದನ್ನು ಹೊಟ್ಟೆಗೆ ತಗೊಳ್ಳಿ. ಪ್ರತಿಯೊಂದರಲ್ಲೂ ನೀವು ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೇಲಿ ಲಕ್ಷ್ಮಿ ಕೂಡ ಹಾಗೇ ಇರ್ತಾಳೆ. ಶ್ರೀಗಂಧದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದ ಮೇಡಮ್.
ನೋಡಿ, ಇಷ್ಟೊತ್ತು ಎಲ್ಲ ಕರ್ನಾಟಕದ ಜನತೆಗೂ ಕೂಡ, ನನ್ನ ಕಾರ್ಯಕ್ರಮವನ್ನು ನೋಡಿರೋಂಥ ಎಲ್ಲ ಕರ್ನಾಟಕದ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ, ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.